ನೋಡಿ ಲೆಫ್ಟ್ ಶಿಫ್ಟಿಂಗ್ ರೂಲು ಸ್ಟೇಟ್ ಆ್ಯಂಡ್ ಪ್ರೂವ್ ಅಂದರೆ ಇದು ಸ್ಟೇಟ್ಮೆಂಟ್ ಕೊಡಬೇಕು, ಗೊತ್ತಾಗ್ತಿದೆಯಲ್ವ. ಪ್ರೂವ್ ನಾನು ಮಾಡಿ ತೋರಿಸ್ತೀನಿ. ಈಗ ನೋಡಿ ಏನು ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಫಸ್ಟು ಸ್ಟೇಟ್ಮೆಂಟ್ ಏನಿದೆ ಹೇಳಿ, ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಪ್ಲಸ್ ಕೆ ಈಸ್ ಈಕ್ವಲ್ ಟು ಝೆಡ್ ಪವರ್ ಕೆ ಯು ಬಾರ್ ಝೆಡ್ ಮೈನಸ್ ಯು ನಾಟ್ ಮೈನಸ್ ಯು ಒನ್ ಝೆಡ್ ಪವರ್ ಮೈನಸ್ ಒನ್ ಮೈನಸ್ ಯು ಟು ಝೆಡ್ ಪವರ್ ಮೈನಸ್ ಟು ಮೈನಸ್ ಡಾಟ್ 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 ಮೈನಸ್ ಯು ಕೆ ಮೈನಸ್ ಒನ್ ಝೆಡ್ ಪವರ್ ಮೈನಸ್ ಒನ್ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ ಕೆ ಝೆಡ್ ಪವರ್ ಕೆ ಯು ಬಾರ್ ಆಫ್ ಝೆಡ್ ಮೈನಸ್ ಹೇಳಿ ಆರ್ 0 to k ಮೈನಸ್ 1 ಯು ಆರ್ ಝೆಡ್ ಪವರ್ ಮೈನಸ್ ಆರ್. ಇದನ್ನ ಈ ಥರ ಬರಿಬೋದಾ? ಇದನ್ನ ಇಲ್ಲಿಂದ ಇಲ್ಲಿ ಗಂಟ. ಈಗ ನೋಡಿ ಇಲ್ಲಿ ಏನಿದೆ, ಸಮೇಷನ್ ಆಫ್ ಆರ್ 0 to k ಮೈನಸ್ 1 ಯು ಆರ್ ಝೆಡ್ ಪವರ್ ಮೈನಸ್ ಆರ್ ಅಂದರೆ ಏನು? ಇಲ್ಲಿ ಆರ್ ಬಂದು ವೇರಿಯಬಲ್, ಗೊತ್ತಾಗ್ತಿದೆಯಲ್ವಾ? ಆರ್ ಬಂದು ವೇರಿಯಬಲ್. ಇದು ಸ್ಟಾರ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸ್ಟಾರ್ಟ್ ಮಾಡೋದು ಎಲ್ಲಿಂದ? 0 ಸ್ಟಾರ್ಟ್ ಮಾಡಬೇಕು. ಎಂಡ್ ಮಾಡೋದು ಈಗ ಕೆ 5 ಇದ್ದರೆ 4ಗೆ ಎಂಡ್ ಮಾಡಬೇಕು, ಕೆ 3 ಇದ್ದರೆ 2 ಎಂಡ್ ಮಾಡಬೇಕು. ಆ ಥರ ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟು 0 ಆದಮೇಲೆ ಏನು ಬರುತ್ತೆ? ಅಲ್ಲಲ್ಲ, ಈಗ ಕೆ ಬಂದು 5 ಇದ್ದರೆ ಕೆ ಮೈನಸ್ 1 ಅಂದರೆ 0 to 5 ಮೈನಸ್ 1 ಅಂದರೆ 0 to 4. 0 ಆದಮೇಲೆ ಯಾವ ನಂಬರ್ ತೊಗೋಬೇಕು? 0 ಆದಮೇಲೆ ಏನು ತೊಗೋಬೇಕು? 1 2 3. ಅದು ಡಿಸ್ಕ್ರೀಟ್, ಅದು ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ 0 ಹಾಕಿ ಆರ್ ಜಾಗದಲ್ಲಿ 0 ಝೆಡ್ ಪವರ್ ಪ್ಲಸ್ ಸಮೇಷನ್ ಇಲ್ಲಿ ಮೈನಸ್ ಆರ್ ಇದೆಯಲ್ಲ. ಹಾಂ, ಈಗ ಝೆಡ್ ಪವರ್ ಮೈನಸ್ 0 ಅಂದರೂ 1. ಅದಾದಮೇಲೆ ನೋಡ್ಕೊಳ್ಳಿ, ಫಸ್ಟ್ ಆರ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲೇನು ಹೇಳ್ತಾ ಇದೆ, ಆರ್ ವೇರಿಯಬಲ್ ಅಂದರೆ ಆರ್ ಜಾಗದಲ್ಲಿ ವ್ಯಾಲ್ಯೂ ಹಾಕಿ, ಮತ್ತು ಎಲ್ಲದಕ್ಕೂ ಅಂದರೆ ಯಾರು 0 ಹಿಡಿದು ಕೆ ಮೈನಸ್ 1 ಗಂಟನೂ ಹಾಕಿ, ಪ್ರತಿ ಒಂದು ಟಮ್ಗೂ ಏನಾಗಬೇಕು? ಪ್ಲಸ್ ಹಾಕಿ. ಸಮೇಷನ್ ಅಂದರೆ ಏನು? ಪ್ಲಸ್ ಆಗಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ ನೆಕ್ಸ್ಟು 1 ಹಾಕಿದಾಗ ಯು 1 ಝೆಡ್ ಪವರ್ ಮೈನಸ್ 1, 2 ಹಾಕಿದಾಗ ಝೆಡ್ ಪವರ್ ಮೈನಸ್ 2 ಪ್ಲಸ್ ಡಾಟ್ 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 ಪ್ಲಸ್ ಲಾಸ್ಟಲ್ಲಿ ಏನು ಹಾಕಬೇಕು? ಯು ಹಾಂ ಝೆಡ್ ಪವರ್ ಮೈನಸ್ ಕೆ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿಗೆ ನಿಲ್ಲಿಸ್ಬೇಕು. ನಿಲ್ಲಿಸ್ಬೇಕಾ ಇಲ್ವಾ? ಅರ್ಥ ಆಗ್ತಿದೆಯಲ್ವಾ? ಯಾವಾಗ ನಿಲ್ಲಿಸ್ಬಾರ್ದು? 0 to ಇನ್ಫಿನಿಟಿ ಆ ಥರ ಇದ್ದರೆ ಇನ್ಫಿನಿಟಿಗೆ ನಿಲ್ಸೋಕ್ಕಾಗಲ್ಲ, ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ನನಗೆ, ಇದನ್ನ ಈ ಥರ ಬರಿಬೋದಾ? ನೋಡಿ ಈ ಥರ ಇದೆಯಾ? ಇದು ಯು ನಾಟ್ ಝೆಡ್ ಪವರ್ ಮೈನಸ್ 1 ಅಂದರೆ ಎನಿ ಪವರ್ 0 ಈಸ್ 1, ಎನಿ ಪವರ್ ಮೈನಸ್ 0 ಆಲ್ಸೋ 1. ಇದು ಯು ನಾಟ್ ಇಂಟು 1 ಏನು? ಯು ನಾಟ್ ಇಲ್ಲಿದೆಯಲ್ವಾ? ಆಮೇಲೆ ಯು 1 ಝೆಡ್ ಪವರ್ ಮೈನಸ್ 1 ಇದೆಯಾ? ಯು 2 ಝೆಡ್ ಪವರ್ ಮೈನಸ್ 2 ಇದೆಯಾ? ಅಪ್ ಟು ಏನು? ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1 ಇದೆಯಾ ಇಲ್ವೋ? ಅರ್ಥ ಆಗ್ತಿದೆಯಲ್ವಾ? ಅಂದರೆ ಅದನ್ನ ನೀವು ಯಾವುದ್ರಲ್ಲಿ ಬರಿಬೋದು? ಆರಲ್ಲಿ ಬರಿಬೋದು. ಅರ್ಥ ಆಗ್ತಿದೆಯಲ್ವಾ? ಈಗ ನಾನು ಇನ್ನೊಂದು ಹೇಳ್ತೀನಿ. ಎನ್ 0 to ಹೇಳಿ ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್ ಅಂದರೆ ಏನು? ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಯಾವ ಥರ? ಇದು ಯಾವುದ್ರದ್ದು ಫಾರ್ಮುಲಾ ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ದು ಫಾರ್ಮುಲಾ ಅದು. ಅರ್ಥ ಆಗ್ತಿದೆಯಲ್ವಾ? ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೇನು? ಸಮೇಷನ್ ಆಫ್ ಎನ್ 0 to ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಇದನ್ನ ಯಾವ ಥರ ಮಾಡೋದು? ಎಕ್ಸ್ಪ್ಯಾಂಡ್ ಮಾಡಿ ನೋಡಿ. ಇದು ಮಾಡೋಕ್ಕೆ ಪ್ರಾಬ್ಲಮ್, ಇದು ಬೇಸಿಕ್ ಇದ್ದಂಗೆ ಅಂದ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಹೇಳಿ ಏನು ಬರುತ್ತೆ? ಎನ್ ಜಾಗ ಇಲ್ಲಿ ವೇರಿಯಬಲ್ ಯಾವುದು? 0. ಎಂಡ್ ಮಾಡೋದು ಎಲ್ಲಿಗೆ? ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ? ಯು ನಾಟ್ ಝೆಡ್ ಪವರ್ ಮೈನಸ್ ನಾಟ್ ಯು 1 ಝೆಡ್ ಪವರ್ ಮೈನಸ್ 1, ನೆಕ್ಸ್ಟು ಯು 2 ಝೆಡ್ ಪವರ್ ಮೈನಸ್ 2 ಯು 3 ಝೆಡ್ ಪವರ್ ಮೈನಸ್ 3 ಪ್ಲಸ್ ಡಾಟ್ 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 ಎಲ್ಲಿಗೆ ನಿಲ್ಲಿಸ್ಬೇಕು? ಇನ್ಫಿನಿಟಿಗೆ. ಇನ್ಫೈನೈಟ್ ಅಂದರೆ ಇನ್ಫಿನಿಟಿ ಏನು ಬರೆಯೋದು ಬೇಕಾಗಿಲ್ಲ, ಸುಮ್ಮನೆ ಡಾಟ್ ಹಾಕ್ಬಿಟ್ರೆ ಸಾಕು. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಈಗ ಇದರಲ್ಲಿ ಇದು ಇರುತ್ತಾ ಇಲ್ವಾ ಹೇಳಿ? ಈಗ 0 1 2 3 ಅಪ್ ಟು ಇನ್ಫಿನಿಟಿ ಅಂದರೆ ಏನೇನು ಬರುತ್ತೆ? 0 1 2 3 4 5 6 ಈ ಥರ ಬರುತ್ತೆ ಅಲ್ವಾ? ಈಗ ಕೆ ಒಂದು 7 ಅಂದ್ಕೊಳ್ಳಿ, ಕೆ ಮೈನಸ್ 1 ಏನು? 6. ಎಲ್ಲಿಗೆ ನಿಲ್ಲುತ್ತೆ ಇದು?
ಅಂದರೆ ಎಲ್ಲಿಗೆ ನಿಲ್ಲುತ್ತೆ ಇದು? U6 Z⁻6. K6 ಇದ್ದರೆ, K7 ಇದ್ದರೆ ಎಲ್ಲಿಗೆ ನಿಲ್ಲುತ್ತೆ ಇದು? 6ಗೆ ನಿಲ್ಲುತ್ತೆ. ಅರ್ಥ ಆಗ್ತಿದೆಯಲ್ವಾ? K8 ಇದ್ದರೆ ಇಲ್ಲಿ ಎಲ್ಲಿ ಗಂಟ ಬರುತ್ತೆ? U7. ಈಗ ನಾನು ಹೇಳ್ತಾ ಇರೋದು ಇಫ್ Z ಅಂದ್ಬಿಟ್ಟಿದ್ದೀನಿ. ಇಫ್ K ಈಸ್ ಈಕ್ವಲ್ ಟು 8, ಇದೇನಾಗುತ್ತೆ? 0 to K-1 ಅಂದರೆ 8 - 7. U0 ಇಂದ ಹಿಡಿದು ಎಲ್ಲಿ ಗಂಟ ಬರುತ್ತೆ? U7 Z⁻, ಹೇಳಿ, -7. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಅಲ್ಲಿಗೆ ನಿಲ್ಲುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 0 to ∞ ಅಂದರೆ 7 ಬರಲ್ವಾ ಇದರಲ್ಲಿ? ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಯಾವ ಥರ ಬರಿಬೋದು ಹೇಳಿ? ಈಗ ಸಮೇಷನ್ ಆಫ್ ಹೇಳಿ n0 to ∞ UN Z⁻n ಯಾವ ಥರ ಬರಿಬೋದು ಹೇಳಿ? U0 Z⁻0, U1 Z⁻1, U2 Z⁻2. ನಮ್ಮ ಟಾರ್ಗೆಟ್ U7 ಅಂದ್ಕೊಳ್ಳಿ. U7ಗೆ ನಿಲ್ಲಿಸಿ. U7 ಒಳಗಡೆ ಏನಿದೆ? U6. ಅದು ಬರೀಲಿಲ್ಲ ಅಷ್ಟೇ. U7ಗೇನು? Z⁻7. 7 ಆದಮೇಲೆ ಬರೋದು ಯಾವುದು? Z⁻8. ಡಾಟ್ ಎಲ್ಲಿ ಗಂಟ ಹೋಗುತ್ತೆ? ∞ ಗಂಟ ಹೋಗುತ್ತೆ. ಇದನ್ನ ಈ ಥರ ಬರೀಬೋದಾ ಇಲ್ವಾ? ಬರೀಬೋದು. ಸುಮ್ಮನೆ 2 ನಂಬರ್ ಬರ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆಯಲ್ವಾ? ಈಗ 7 ಬದಲು ನಾನೇನು ಹಾಕ್ಕೋತೀನಿ? K-1. ಇಲ್ಲಿ K-1. ಇಲ್ಲಿ K- ಆದಮೇಲೆ ಬರೋದೇ K ತಾನೆ. 8 ಅಂದರೆ K ತಾನೆ ನಾನು ಹೇಳಿದ್ದು. ಅರ್ಥ ಆಗ್ತಿದೆಯಲ್ವಾ? K-1 ಹೇಳಿ, ನೀಟಾಗಿ ಬರೆದ್ಬಿಡ್ತೀನಿ. ಏನಿದು? Z⁻K-1. ಈಗ 8 ಆದಮೇಲೆ ಬರೋದೇನು? 9. ಸುಮ್ಮನೆ ಇದು 9ಗೆ K+1 ಹಾಕ್ಕೊಡ. ಅರ್ಥ ಆಗ್ತಿದೆಯಲ್ವಾ? K+1 ಆದಮೇಲೆ K+2 ಆಯ್ತಲ್ವಾ? ಸುಮ್ಮನೆ ಇದು ರೆಫರೆನ್ಸ್ಗೆ ಇರಲಿ. ಈಗ ಪ್ರೂವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ, ಸರಿನಾ? ಇದು ಬೇಸಿಕ್. ಇದು ಅರ್ಥ ಆಯ್ತಲ್ವಾ? ಇದು ಇಟ್ಟಿರ್ತೀನಿ ಸುಮ್ಮನೆ. ಈಗ ಫೋಟೋ ತಗೋಬಿಡಿ, ಪ್ರೂಫ್. ಫಸ್ಟ್ ಏನು ಮಾಡಬೇಕು ಇದನ್ನ ಪ್ರೂವ್ ಮಾಡೋಕ್ಕೆ ಅಂದರೆ Z⁻UN ಅಂದರೆ ಏನು? Z⁻UN ಅಂದರೆ ಏನು? n ಈಸ್ ಈಕ್ವಲ್ ಟು 0 to ∞. ಇಲ್ಲಿ UN + K ಇದ್ದರೆ UN + K Z⁻n. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲೇನು ಮಾಡಿ, ಇದು n+K ತರಿಸೋದು ಯಾವ ಥರ? UN + K ಹೇಳಿ, Z⁻ ಈ ಥರ ಬರ್ಕೋಬೋದಾ? -Z⁻K Z⁻K ಏನಾಗುತ್ತೆ ಹೇಳಿ? ಕ್ಯಾನ್ಸಲ್ ಆದರೆ Z⁻ ಏನಾಗುತ್ತೆ? Z⁻K + K ಅಂದರೆ Z⁻0. Z⁻0 ಅಂದ್ರೇನು? 1. Z⁻n ಬರುತ್ತೆ. ಅಂದರೆ ನಾವು ಮಲ್ಟಿಪ್ಲೈಂಡ್ ಈ ಥರ ಮಾಡ್ಕೋಬೋದು. ಇಲ್ಲಿ ನೋಡಿ, ನೆಕ್ಸ್ಟ್ ಏನು ಮಾಡಿ? ಈಗ ನೋಡಿ, Z⁻n ರಫ್ ವರ್ಕು. Z⁻n ಇಂಟು Z⁻K ಅಂದ್ರೇನು? Z⁻n - K. Z⁻ ಹೇಳಿ, ಮೈನಸ್ ಕಾಮನ್ ತೊಗೊಂಡ್ರೆ n + K ಹೇಳಿ, n0 to UN + K. ಇದನ್ನ ಏನಂತ ಬರ್ಕೋಬೋದು? ಮೈನಸ್ ಆಫ್ ಇದೆರಡು ಬದಲು ಈ ಥರ ಬರಿಬೋದು. ಬೇಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಮಾಡ್ಬೋದು ತಾನೆ. -n +(-K) ಅಂದರೆ Z⁻n - K. ಮೈನಸ್ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? n + K ಉಳಿಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇದೆರಡೂ ಸೇರಿದ್ರೆ ಏನಾಗುತ್ತೆ? Z⁻n + K. ಇದನ್ನ ಎರಡನ್ನ ಈ ಥರ ಬರ್ಕೋಬೋದು. ಉಳಿದಿದ್ದು ಯಾವುದು? ಇಲ್ಲಿ ವೇರಿಯಬಲ್ ಏನು? ಅಲ್ಲಲ್ಲ, ವೇರಿಯಬಲ್ ಏನು? n. ಅಂದರೆ Z⁻Kನ ಏನು ಮಾಡ್ಬೋದು ನೀವು? ಆಚೆ ತಗೋಬೋದು, ಒಳಗಡೆನೂ ತಗೋಬೋದು, ಆಚೆನೂ ತಗೋಬೋದು. n ಮಾತ್ರ ಒಳಗಡೆನೂ ತೊಗೊಳಂಗಿಲ್ಲ, ಆಚೆನೂ ತೊಗೊಳಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ? ಈಗ n 0 ಹಾಕಿ. ಈಗ ಏನಾಗುತ್ತೆ ಹೇಳಿ?
ಎನ್ ಝೀರೋ ಹಾಕಿದ್ರೆ ಏನಾಗುತ್ತೆ? ಎನ್ ಜಾಗದಲ್ಲಿ ಝೀರೋ ಹಾಕಿ. ಅಲ್ಲಲ್ಲ, ಎನ್ ಜಾಗದಲ್ಲಿ ಝೀರೋ, ಬೇರೆ ಏನೂ ಚೇಂಜ್ ಮಾಡೋಂಗಿಲ್ಲ. ಯು ಝೀರೋ ಪ್ಲಸ್ ಕೆ ಅಂದ್ರೇನು? ಯು ಕೆ. ಇಲ್ಲಿ ಆಮೇಲೆ ಎನ್ ಜಾಗದಲ್ಲಿ 1 ಹಾಕಿದ್ರೆ ಯು 1 ಪ್ಲಸ್ ಕೆನ ಕೆ ಪ್ಲಸ್ 1 ಬರಿಬೋದಾ ಹೇಳಿ? ಎನ್ ಜಾಗದಲ್ಲಿ ಇಲ್ಲಿ ನೋಡಿ, ಎನ್ ವೇರಿಯೇಬಲ್ಲು, ಎನ್ಗೆ ಮಾತ್ರ ಹಾಕಬೇಕು. ಹ್ಞೂ, 1 ಪ್ಲಸ್ ಕೆ ಅಂದರೂ ಒಂದೇ, ಕೆ ಪ್ಲಸ್ 1 ಅಂದರೂ ಒಂದೇ. ಅರ್ಥ ಆಗ್ತಿದೆಯಲ್ವಾ? 1 ಪ್ಲಸ್ ಕೆ ಈಸ್ ನಥಿಂಗ್ ಬಟ್ ಕೆ ಪ್ಲಸ್ 1. ಇಲ್ಲೂ 1 ಪ್ಲಸ್ ಕೆ ಬ್ರಾಕೆಟಲ್ಲಿ ಇರೋದಲ್ವಾ, ಅದನ್ನ ಕೆ ಪ್ಲಸ್ 1 ಬರಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈಗ 2 ಹಾಕಿದ್ರೆ ಯು ಪ್ಲಸ್ 2 ಝೆಡ್ ಪವರ್ ಪ್ಲಸ್ ಡಾಟ್ 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 ಅಂತ ಬರ್ಕೋಬೋದು. ಇನ್ಫಿನಿಟಿ ಇದ್ದರೆ ಈ ಥರ 3 ಬರೆದು ಬೇಕಿದ್ರೆ ಡಾಟ್ ಡಾಟ್ ಅಂತ ಬರ್ಬೋದು. ಕರೆಕ್ಟ್ ಅಲ್ವಾ? ಇದು ಹೇಳಿ, ಎನ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ? ಝೆಡ್ ಪವರ್ ಮೈನಸ್ ಕೆ ಪ್ಲಸ್ ಇದು 1 ಹಾಕಿದ್ರೆ ಎನ್ ಜಾಗದಲ್ಲಿ ಯು 1 ಪ್ಲಸ್ ಕೆ ಝೆಡ್ ಪವರ್ ಮೈನಸ್ 1 ಪ್ಲಸ್ ಕೆ. 2 ಹಾಕಿದ್ರೆ ಯು 2 ಪ್ಲಸ್ ಕೆ ಝೆಡ್ ಪವರ್ ಮೈನಸ್ 2 ಪ್ಲಸ್ ಕೆ. ನಾನು 2 ಪ್ಲಸ್ ಕೆನ ಏನಂತ ಬರ್ಕೊಂಡಿದ್ದೀನಿ? ಕೆ ಪ್ಲಸ್ 2. 1 ಪ್ಲಸ್ ಕೆನ ಕೆ ಪ್ಲಸ್ 1 ಬರ್ತಿದ್ದೀನಿ ಅಷ್ಟೆ. ಈಗ ನೋಡಿ, ಸುಮ್ಮನೆ ಇಲ್ಲೇ ಬರೀತೀನಿ ನೋಡಿ, ಇದು ಅಳಿಸ್ತೀನಿ, ಆಮೇಲೆ ಸ್ವಲ್ಪ ಅರ್ಥ ಮಾಡ್ಸೋಕೆ ಇಟ್ಟಿರೋದು ಇದು. ಅರ್ಥ ಆಯ್ತಲ್ವಾ? ಈಗ ಇದು ಯಾವ ಥರ ಇದೆ ನೋಡಿ. ಈಗ ಇನ್ನೊಂದು ಇದು ಆ್ಯಡ್ ಮಾಡಬೇಕು ಅಂದರೆ ಏನು ಆ್ಯಡ್ ಮಾಡ್ಬೋದು? ಕೆ ಪ್ಲಸ್ 2 ಆ್ಯಡ್ ಮಾಡ್ಬೋದಲ್ವಾ ಹೇಳಿ? ಕೆ ಪ್ಲಸ್ 1 ಆದಮೇಲೆ ಬರೋದೇನು? ಯು ಕೆ ಪ್ಲಸ್ 2 ಝೆಡ್ ಪವರ್ ಮೈನಸ್ ಪ್ಲಸ್ 2. ನಾನು ಏನಂದರೆ 8 ಆದಮೇಲೆ ಏನು ಬರುತ್ತೆ? 9 ಆದಮೇಲೆ ಏನು ಬರುತ್ತೆ? 10. ಇದೆಲ್ಲ ರಫ್ ವರ್ಕು, ಆಮೇಲೆ ಅಳಿಸ್ತೀನಿ, ಸರಿನಾ? ಈಗ ನೀವೇ ಹೇಳಿ, ಇದು ಎಲ್ಲಿಂದ ಇದೆ ಅಲ್ಲಿ? ಇಲ್ಲಿ ಯು ಕೆ ಝೆಡ್ ಪವರ್ ಮೈನಸ್ ಕೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಹಾಂ, ಇಲ್ಲಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಇಲ್ಲಿಂದ ಕಂಪ್ಲೀಟ್ ಇದೆ. ಇದು ಏನಿದೆ? ಮಿಸ್ಸಿಂಗ್ ಇದೆ. ಏನಿದೆ? ಏನೇನಿದೆ ಮಿಸ್ಸಿಂಗ್ ಹೇಳಿ? ಯು 0 ಇಂದ ಯು ನಾಟ್ ಇಂದ ಹಿಡಿದು ಯು ನಾಟು ಝೆಡ್ ಪವರ್ ಮೈನಸ್ 0 ಅಂದರೆ 1. ಇದು ಯು ನಾಟ್ ಅಂದ್ಕೊಳ್ಳಿ. ಯು ನಾಟಿಂದ ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1 ಇಲ್ಲಿ ಮಿಸ್ ಇದೆ. ಯಾವುದಕ್ಕೆ? ಇದು ಬರೋಕ್ಕೆ, ಸಮೇಷನ್ ಆಫ್ ಎನ್ 0 ಟು ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್ ಬರೋಕ್ಕೆ. ಅದು ಬರ್ಸ್ಬೇಕು ಅಂದರೆ ನಾವೇನು ಮಾಡಬೇಕು? ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಹೇಳಿ ಏನಾಗುತ್ತೆ? ಝೆಡ್ ಪವರ್ ಕೆ ಹೇಳಿ ಇಂಟು, ಫಸ್ಟ್ ಏನು ಮಾಡೋಣ? ಯು ನಾಟ್ ಪ್ಲಸ್ ಯು 1 ಝೆಡ್ ಪವರ್ ಮೈನಸ್ 1 ಪ್ಲಸ್ ಹೇಳಿ ಯು 2 ಝೆಡ್ ಪವರ್ ಮೈನಸ್ 2 ಡಾಟ್ 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 ಹೇಳಿ ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1. ಆಮೇಲೆ ಏನು ಬರುತ್ತೆ? ಇಲ್ಲಾಂದರೆ ಒಂದು ಕೆಲಸ ಮಾಡೋಣ, ಇಲ್ಲಿ ಹೇಳಿ ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1. ಕೆ ಮೈನಸ್ ಆದಮೇಲೆ ಬರೋದು ಯಾವುದು? ಯು ಕೆ ಪ್ಲಸ್ 1 ಮೈನಸ್ ಕೆ ಪ್ಲಸ್ 1 ಪ್ಲಸ್ ಹೇಳಿ ಕೆ ಮೈನಸ್ 1 ಮೇಲೆ ಕೆ ಅಲ್ವಾ ಬರೋದು? ಹೇಳಿ ಸ್ವಲ್ಪ. ಯು ಕೆ ಝೆಡ್ ಪವರ್ ಮೈನಸ್ ಕೆ, ಆಮೇಲೆ ಯು ಕೆ ಪ್ಲಸ್ 1 ಝೆಡ್ ಪವರ್ ಮೈನಸ್ ಕೆ ಪ್ಲಸ್ 1 ಪ್ಲಸ್ ಸೋ ಆನ್ ಅಂತ ಬರ್ಕೊಡಿ. ಅರ್ಥ ಆಯ್ತಲ್ವಾ? ಇನ್ನೂ ಇದೆ, ಇನ್ನೂ ಯಾವ್ದು ಬರೆಯೋಣ ಹೇಳಿ? ಪ್ಲಸ್ ಯು ಕೆ ಪ್ಲಸ್ 2 ಝೆಡ್ ಪವರ್ ಮೈನಸ್ ಕೆ ಪ್ಲಸ್ 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಿರೋದು ನಾನು ಹೇಳಿ ಬೇಗ. ಇಲ್ಲಿರೋದು ಯಾವುದು? ಯು ಕೆ ಝೆಡ್ ಪವರ್ ಮೈನಸ್ ಕೆ. ಇಲ್ಲಿಂದ ಇರೋದು ಇಲ್ಲಿ. ಅರ್ಥ ಆಗ್ತಿದೆಯಲ್ವಾ? ನಾನು ಏನನ್ನ ಆ್ಯಡ್ ಮಾಡಿದ್ದೀನಿ ಒಳಗಡೆ? ಯು ನಾಟಿಂದ ಇಲ್ಲಿ ಗಂಟ ನಾನೇ ಆ್ಯಡ್ ಮಾಡಿರೋ. ಅದಕ್ಕೇನು ಮಾಡಬೇಕು? ಸಪ್ರೇಟ್ ಮಾಡ್ಕೋಬೇಕೀಗ. ಏನು ಮಾಡಬೇಕು? ಇಲ್ಲಿ ಒಂದು ಕೆಲಸ ಮಾಡಿ, ಬ್ರ್ಯಾಕೆಟ್ ಹಾಕ್ಕೋಬಿಡಿ. ಅರ್ಥ ಆಗ್ತಿದೆಯಲ್ವಾ ಹೇಳಿ? ಮೈನಸ್
ಹೇಳಿ ಏನು ಬರುತ್ತೆ ಈಗ? ಯು ನಾಟ್ ಪ್ಲಸ್, ಕಾಣಿಸ್ತಾ ಇದೆಯಾ ಅದು? ಹಾಂ, ಯು ನಾಟ್ ಪ್ಲಸ್ ಹೇಳಿ u1 z ಪವರ್ ಮೈನಸ್ 1 ಪ್ಲಸ್ u2 z ಪವರ್ ಮೈನಸ್ 2 ಎಲ್ಲಿ ಗಂಟ? ಅಲ್ಲಲ್ಲ, ಯು ಕೆ ಮೈನಸ್ 1 z ಪವರ್ ಮೈನಸ್ ಕೆ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಕಾಣಿಸ್ತಾ ಇದೆಯಲ್ವಾ ಅದು? ಇದು ಕ್ಲೋಸ್ ಬ್ರ್ಯಾಕೆಟ್. ಈಗ ನಾನು ಹೇಳ್ತೀನಿ ನೋಡಿ, ಗಾಬರಿ ಆಗಬೇಡಿ. ನೀವು ನಾನು ನೋಟ್ಬುಕ್ಕಲ್ಲೂ ನಾನು ಹೆಂಗೆ ಬರ್ದಿದ್ದೀನಿ ಹಂಗೆ ಬರೀರಿ. ನಾನು ಇಲ್ಯಾಕೆ ಎಕ್ಸ್ಟೆಂಡ್ ಮಾಡಿಲ್ಲ ಅಂದರೆ ನೀವು ಬರೆಯೋದನ್ನು ರಾಂಗ್ ಮಾಡಬಾರ್ದು ಅಂತ. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡ್ಬೇಕು ಹೇಳಿ? ಇಲ್ಲಿ ಎಷ್ಟಿದೆ ಟರ್ಮು? 2 3. ಇನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ 1 2 3. ಗೊತ್ತಾಗ್ತಿದೆಯಲ್ವಾ? ಅದಕ್ಕಿಂತ ಮುಂಚೆ ಎಲ್ಲಿ ಗಂಟ ಬರ್ಕೋಬೇಕು? ಯು ಕೆ ಮೈನಸ್ 1 z ಪವರ್ ಮೈನಸ್ ಕೆ ಮೈನಸ್ 1 ಗಂಟ ನಾವೇ ತಗೋಬೇಕು. ಯಾವುದ್ಯಾವ್ದನ್ನ? ಯು ನಾಟ್ u1 z ಪವರ್ ಮೈನಸ್ 1 ಪ್ಲಸ್ u2. ಹಾಂ, ಅರ್ಥ ಆಗ್ತಿದೆಯಲ್ವಾ? ಈಗ ತಗೊಂಡ್ಮೇಲೆ ಇದನ್ನ ಸಪ್ರೇಟ್ ಮಾಡಲೇಬೇಕು ತಾನೆ. ಅದಕ್ಕೆ ನಾವೇನು ಬರೀಬೇಕು ಇಲ್ಲಿ? ಮೈನಸ್ ಆಫ್ ಯಾವುದನ್ನ ನಾವು ಅಲ್ಲಿ ಆ್ಯಡ್ ಮಾಡಿರೋದು ತಗೊಂಡಿರೋದು ಯು ನಾಟಿಂದ 1 2 3 ಅಪ್ ಟು ಕೆ ಮೈನಸ್ 1 ಗಂಟ ಮತ್ತೆ ಇಲ್ಲಿ ಬರ್ಕೋಬೇಕು. ಅದನ್ನ ಮೈನಸ್ ಮಾಡಿದ್ದೀವಿ. ಗೊತ್ತಾಗ್ತಿದೆಯಲ್ವಾ? ಈಗ ಇದನ್ನ ಏನಂತ ಬರಿಬೋದು ಹೇಳಿ? ಸಮೇಷನ್ ಆಫ್ ಯು ಎನ್ z ಪವರ್ ಮೈನಸ್ ಎನ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಅಳಿಸ್ಬಿಡ್ಲ ನಾನು, ಯಾಕಂದರೆ n0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ ಎನ್ ಅಂದ್ರೇನು? ಯು ನಾಟ್ ಪ್ಲಸ್ u1 z ಪವರ್ ಮೈನಸ್ 1 ಪ್ಲಸ್ u2 z ಪವರ್ ಮೈನಸ್ 2 ಪ್ಲಸ್ ಯು ಕೆ ಮೈನಸ್ 1 z ಪವರ್ ಮೈನಸ್ ಕೆ ಮೈನಸ್ 1 ಯು ಕೆ z ಪವರ್ ಮೈನಸ್ ಕೆ ಪ್ಲಸ್ ಯು ಕೆ ಪ್ಲಸ್ 1 z ಪವರ್ ಮೈನಸ್ ಕೆ ಪ್ಲಸ್ 1 ಪ್ಲಸ್ ಯು ಕೆ ಪ್ಲಸ್ 2 z ಪವರ್ ಮೈನಸ್ ಕೆ ಪ್ಲಸ್ 2 ಪ್ಲಸ್ ಡಾಟ್ ಡಾಟ್ ಡಾಟ್ನ ಏನಂತ ಬರಿಬೋದು? ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಏನು ಬರಿಬೋದು ನಾವು? n0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ ಎನ್. ಇದು ರಬ್ ಮಾಡಲ ಇದನ್ನ? ನೋಡಿ, ಆ ಬೇಸಿಕ್ ಇಲ್ಲ ಅಂದಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ವ ಇದು. ನೋಡಿ ಏನು ಮಾಡ್ಬೇಕು ಹೇಳಿ? ಇಲ್ಲಿ ಹೇಳಿ ಏನಾಗುತ್ತೆ? ಈಸ್ ಈಕ್ವಲ್ ಟು ಫುಲ್ಲೇ ಬರೀತೀನಿ. z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಯು ಎನ್ ಪ್ಲಸ್ ಕೆ ಈಸ್ ಈಕ್ವಲ್ ಟು ಏನು ಹೇಳಿ? z ಟ್ರಾನ್ಸ್ಫಾರ್ಮ್ ಆಫ್ ಕೆ ಇಂಟು ಇದಕ್ಕೆ ಏನಂತ ಬರಿಬೋದು? ಸಮೇಷನ್ ಆಫ್ ಹೇಳಿ n0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ ಎನ್ ಬರಿಬೋದಲ್ವ? ಅದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ನಲ್ಲ ನಾನು ನಿಮಗೆ. ಹೇಳಿ ಏನಂತ ಬರಿಬೋದು ಇದಕ್ಕೆ? ಸಮೇಷನ್ ಆಫ್ n0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ ಎನ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇಲ್ಲಿ ಬೇಕಿದ್ರೆ ಬ್ರ್ಯಾಕೆಟ್ ಏನು ಬರೆಯೋದು ಬೇಕಾಗಿಲ್ಲ. ನೀವು ಬರೆಯೋದಿದ್ರೆ ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದೆಯಲ್ವಾ? ಮೈನಸ್ ಉಳಿಯೋದೇನು ಹೇಳಿ? ಮೈನಸ್ ಹೇಳಿ ಯು ನಾಟ್ ಮೈನಸ್ ಹೇಳಿ ಮೈನಸ್ ಇಂಟು ಪ್ಲಸ್ ಮೈನಸ್ಸೇ ತಾನೆ. ಹೇಳಿ ಮೈನಸ್ u1 z ಪವರ್ ಮೈನಸ್ 1 ಮೈನಸ್ z ಪವರ್ ಮೈನಸ್ 2 ಮೈನಸ್ ಅಪ್ ಟು ಇದು ಮೈನಸ್ ಹೇಳಿ ಯು ಕೆ ಮೈನಸ್ 1 z ಪವರ್ ಮೈನಸ್ ಕೆ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಅಲ್ಲಲ್ಲ, z ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ ಕೆ ಅಂದರೆ ಇಲ್ಲಿಂದ ಇಲ್ಲಿಗೆ ಇದ್ರ ಬದಲು ಏನಂತ ಬರಿಬೋದು? ಸಮೇಷನ್ ಆಫ್ n0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ ಎನ್. ಈಗ ಮೈನಸ್ ಯು ನಾಟ್ ಮೈನಸ್ ಯು1 z ಪವರ್ ಮೈನಸ್ 1 ಮೈನಸ್ u2 z ಪವರ್ ಮೈನಸ್ 2 ಮೈನಸ್ ಯು ಕೆ ಮೈನಸ್ 1 z ಪವರ್ ಮೈನಸ್ ಕೆ ಮೈನಸ್ 1. ಈಗ ಇದನ್ನ ಏನಂತ ಬರಿಬೋದು ಹೇಳಿ? z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಪ್ಲಸ್ ಕೆ ಈಸ್ ಈಕ್ವಲ್ ಟು ಇದ್ರ ಬದಲು ಏನಂತ ಬರ್ಕೋಬೋದು? z ಟ್ರಾನ್ಸ್ಫಾರ್ಮ್ ಸಮೇಷನ್ ಆಫ್ n0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ ಎನ್ ಅಂದರೆ z ಟ್ರಾನ್ಸ್ಫಾರ್ಮ್ ಯು ಎನ್ ತಾನೆ. z ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಯು ಬಾರ್ ಆಫ್ z. ಹೇಳಿ ಇದ್ರ ಬದಲು ಏನಂತ ಬರ್ಕೋಬೋದು? ಯು ಬಾರ್ ಆಫ್ z ಮೈನಸ್ ಯು ನಾಟ್ ಮೈನಸ್ u1 z ಪವರ್ ಮೈನಸ್ 1 ಮೈನಸ್ u2 z ಪವರ್ ಮೈನಸ್ 2 ಅಪ್ ಟು
ಮೈನಸ್ ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1 ಆರ್ ಏನಂತ ಬರಿಬೋದು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಪ್ಲಸ್ ಕೆ ಅಂದರೆ ಝೆಡ್ ಪವರ್ ಕೆ ಯು ಬಾರ್ ಆಫ್ ಝೆಡ್ ಮೈನಸ್ ಸಮೇಷನ್ ಆರ್ ಈಸ್ ಈಕ್ವಲ್ ಟು ಹೇಳಿ 0 ಟು ಇನ್ಫಿನಿಟಿ ಯು ಆರ್ ಝೆಡ್ ಪವರ್ ಇನ್ಫಿನಿಟಿ ಅಲ್ಲ 0 ಟು ಏನು ಕೆ ಮೈನಸ್ 1 ಅರ್ಥ ಆಗ್ತಿದೆಯಲ್ವಾ ಯು ಆರ್ ಝೆಡ್ ಪವರ್ ಮೈನಸ್ ಆರ್ ನೋಡಿ ನಾನು ಹೇಳಿದ್ದೀನಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಸಿಗುತ್ತೆ ಗೊತ್ತಾಗ್ತಿದೆಯಲ್ವಾ ಲಾಸ್ಟಲ್ಲಿ ಇದನ್ನ ಈ ಥರ ಬರ್ಕೋಬೇಕು ಸಿಂಪಲ್ ಇಲ್ಲಿ ಏನು ಗೊತ್ತಾ ಕನ್ಫ್ಯೂಷನ್ ಆಗೋದು ಸ್ವಲ್ಪ ಜಾಸ್ತಿ ಇದೆ ದೊಡ್ಡದಾಗಿದೆ ಅಷ್ಟೇ ಇಲ್ಲಿ ಕಾನ್ಸೆಪ್ಟ್ ಏನು ಆ್ಯಡ್ ಆ್ಯಂಡ್ ಸಪ್ರೇಟ್ ಬಿಟ್ಟರೆ ಏನೂ ಇಲ್ಲ ಇದ್ರ ಬದಲು ಯು ಬಾರ್ ಆಫ್ ಝೆಡ್ ಬರೆದ್ಬಿಟ್ರೆ ಮುಗೀತು ಅದು ಆ್ಯಕ್ಚುಲಾಗಿ ಇಲ್ಲಿಗೆ ಮುಗೀತಲ್ವಾ ಆದರೆ ಅವರು ಏನಂತ ಕೇಳಿದ್ದಾರೆ ಯು ಬಾರ್ ಆಫ್ ಝೆಡ್ ಇಲ್ಲೇನಿದೆ ಅದ್ರ ಬದಲು ಯು ಬಾರ್ ಆಫ್ ಝೆಡ್ ಬರ್ದಿರೋದಷ್ಟೇ ಅರ್ಥ ಆಗ್ತಿದೆಯಾ ಇಲ್ಲ ನಾನು ಡೈರೆಕ್ಟ್ ಇದಕ್ಕೆ ಯು ಬಾರ್ ಆಫ್ ಝೆಡ್ ಬರ್ದಿರ್ತೀನಿ ಅಂದರೂ ಅಲ್ಲೇ ಮುಗಿಯುತ್ತೆ ಗೊತ್ತಾಗ್ತಿದೆಯಲ್ವಾ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ ಲೆಫ್ಟ್ ಶಿಫ್ಟಿಂಗ್ ರೂಲು ಝೆಡ್ ಟ್ರಾನ್ಸ್ಫಾರ್ಮ್ ಇದು ಸ್ಟೇಟ್ಮೆಂಟು ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ ಕೆ ಅಂದ್ರೇನು ಝೆಡ್ ಪವರ್ ಕೆ ಇಂಟು ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್ ಮೈನಸ್ ಯು ಒನ್ ಝೆಡ್ ಪವರ್ ಮೈನಸ್ 1 ಮೈನಸ್ ಯು ಟು ಝೆಡ್ ಪವರ್ ಮೈನಸ್ 2 ಮೈನಸ್ ಡಾಟ್ 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 ಮೈನಸ್ ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1 ಆರ್ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ ಕೆ ಅಂದರೆ ಝೆಡ್ ಪವರ್ ಕೆ ಯು ಬಾರ್ ಆಫ್ ಝೆಡ್ ಸಮೇಷನ್ ಆಫ್ ಆರ್ 0 ಟು ಕೆ ಮೈನಸ್ 1 ಯು ಆರ್ ಝೆಡ್ ಪವರ್ ಮೈನಸ್ ಆರ್ ಇದು ಲೆಫ್ಟ್ ಶಿಫ್ಟಿಂಗ್ ರೂಲ್ದು ಸ್ಟೇಟ್ಮೆಂಟ್ ಪ್ರೂವ್ ಏನು ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ ಕೆ ತೊಗೋಬೇಕು ಸಮೇಷನ್ ಆಫ್ ಎನ್ 0 ಟು ಇನ್ಫಿನಿಟಿ ಯು ಎನ್ ಪ್ಲಸ್ ಕೆ ಝೆಡ್ ಪವರ್ ಮೈನಸ್ ಎನ್ ಇಲ್ಲಿ ಝೆಡ್ ಪವರ್ ಮೈನಸ್ ಕೆ ಮಲ್ಟಿಪ್ಲೈ ಮತ್ತು ಇದು ಮಲ್ಟಿಪ್ಲೈ ಝೆಡ್ ಪವರ್ ಮೈನಸ್ ಕೆ ಇಂಟು ಝೆಡ್ ಪವರ್ ಕೆ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಝೆಡ್ ಪವರ್ ಕೆನ ಆಚೆ ತೊಗೊಳ್ಳಿ ಇದನ್ನ ಝೆಡ್ ಪವರ್ ಮೈನಸ್ ಆಫ್ ಎನ್ ಪ್ಲಸ್ ಕೆ ಬರ್ಕೊಳ್ಳಿ ಇಲ್ಲಿ ಎನ್ 0 ಹಾಕಿದ್ರೆ ಏನಾಗುತ್ತೆ ಯು 0 ಪ್ಲಸ್ ಕೆ ಅಂದರೆ ಕೆ ಯು ಕೆ ಇ ಪವರ್ ಝೆಡ್ ಪವರ್ ಮೈನಸ್ 0 ಪ್ಲಸ್ ಕೆ ಅಂದರೆ ಕೆ ಝೆಡ್ ಪವರ್ ಮೈನಸ್ ಕೆ 1 ಹಾಕಿದ್ರೆ ಯು 1 ಪ್ಲಸ್ ಕೆ ಅಂದರೂ ಒಂದೇ ಯು ಕೆ ಪ್ಲಸ್ 1 ಅಂದರೂ ಒಂದೇ ಝೆಡ್ ಪವರ್ ಮೈನಸ್ 1 ಪ್ಲಸ್ ಕೆ ಅಂದರೂ ಒಂದೇ ಕೆ ಪ್ಲಸ್ 1 2 ಹಾಕಿದ್ರೆ ಯು ಎನ್ ಪ್ಲಸ್ 2 ಅಂದರೂ ಒಂದೇ ಯು ಎನ್ 2 ಪ್ಲಸ್ ಕೆ ಅಂದರೂ ಒಂದೇ ಕೆ ಪ್ಲಸ್ ಝೆಡ್ ಪವರ್ ಮೈನಸ್ ಕೆ ಪ್ಲಸ್ 2 ಪ್ಲಸ್ ಡಾಟ್ ಡಾಟ್ ಇದನ್ನ ಇದಕ್ಕೆ ಈ ಥರ ಮಾಡೋಕ್ಕೆ ಯು ಸಮೇಷನ್ ಆಫ್ ಎನ್ 0 ಟು ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್ ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1 ಗಂಟ ಬರ್ಕೋಬೇಕು ನಾವು ಆ್ಯಡ್ ಮಾಡ್ಕೋಬೇಕು ಅರ್ಥ ಆಗ್ತಿದೆಯಲ್ವಾ ಏನು ಆ್ಯಡ್ ಮಾಡಬೇಕು ಯು ನಾಟ್ ಯು 1 ಝೆಡ್ ಪವರ್ ಮೈನಸ್ 1 ಯು 2 ಝೆಡ್ ಪವರ್ ಮೈನಸ್ 2 ಡಾಟ್ ಡಾಟ್ ಯು ಕೆ ಮೈನಸ್ 1 ಝೆಡ್ ಪವರ್ ಮೈನಸ್ ಕೆ ಮೈನಸ್ 1 ಗಂಟ ಆ್ಯಡ್ ಮಾಡಬೇಕು ಇದನ್ನ ಹಂಗೆ ಬರ್ಕೋಬೇಕು ಅರ್ಥ ಆಗ್ತಿದೆಯಲ್ವಾ ಇದು ಆ್ಯಡ್ ಮಾಡಿದ್ರೆ ಏನು ಮಾಡಬೇಕು ಸಪ್ರೇಟು ಮಾಡಬೇಕು ಈ ಥರ ಬರೆದ್ರೆ ಆಗುತ್ತೆ ಅರ್ಥ ಆಗ್ತಿದೆಯಲ್ವಾ ಈಗ ನೆಕ್ಸ್ಟ್ ಏನು ಮಾಡಬೇಕು ಹೇಳಿ ಈಗ ನೋಡಿ ಇದ್ರ ಬದಲು ಏನಾಗುತ್ತೆ ಸಮೇಷನ್ ಆಫ್ ಎನ್ 0 ಟು ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್ ಆಗುತ್ತೆ ಇದು ಉಳಿದಿದೇನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬಿಡಿ ಆಮೇಲೆ ಝೆಡ್ ಪವರ್ ಕೆ ಯು ಬಾರ್ ಆಫ್ ಇದ್ರ ಬದಲು ಏನಂತ ಬರ್ಕೋಬೋದು ಯು ಬಾರ್ ಆಫ್ ಝೆಡ್ ಇದಂಗೆ ಇರಲಿ ಆಮೇಲೆ ಇದ್ರ ಬದಲು ಈ ಥರ ಬರ್ಕೋಬೋದು ನಾನು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದೇ ಸೇಮ್ ಬಂದಿದ್ದಲ್ವಾ ಯಾವ್ದು ಹೇಳಿ ಸಮೇಷನ್ ಆಫ್ ಆರ್ 0 ಟು ಕೆ ಮೈನಸ್ 1 ಯು ಆರ್ ಝೆಡ್ ಪವರ್ ಮೈನಸ್ ಆರ್ ಗಂಟ ಮಾಡಿದಾಗ ಇದೇ ತಾನೇ ಬಂದಿದ್ದು ನಿಮಗೆ ಅರ್ಥ ಆಯ್ತಲ್ವಾ ಇಷ್ಟೇ ಸಾಕು ಕಂಪ್ಲೀಟ್ ಅರ್ಥ ಆಯ್ತಲ್ವಾ ಥ್ಯಾಂಕ್ ಯು